ರೇಡಿಯೋ ಸಿಟಿಯಲ್ಲಿ ಗುರು ರೇಡಿಯೋ ಸಿಟಿ ಪ್ರೀತಿ ಮಾತು ಮುಂದುವರಿತಿದೆ. ನಿಮ್ಮ ಲವ್ ಗುರು ಜೊತೆ ಮಾರ್ಚ್ 11ನೇ ತಾರೀಕು ಬೆಳಗ್ಗೆ 11 ಗಂಟೆ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಅಲ್ಲಿ ಶಶಾಂಕ್ ಕಾಯ್ತಾ ಇದ್ದ ಬೆಂಗಳೂರಿಗೆ ಬರಬೇಕು ಅಂತ. ಬೆಳಗ್ಗೆನೆ ಟ್ರೈನ್ ಮಿಸ್ ಮಾಡ್ಕೊಂಡಿದ್ದ. ಮತ್ತೆ ಮಧ್ಯಾಹ್ನ ಟ್ರೈನ್ ಇತ್ತು. ಆಗಾಗಲೇ 11 ಗಂಟೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ತುಂಬಾ ಸುಸ್ತಾಗಿತ್ತ. ಮುಖದಲ್ಲಿ ಏನೋ ಒಂಥರ ಭಯ, ಆತಂಕ. ಅವನು ಅನ್ಕೊಂಡಿದ್ದೆಲ್ಲ ಆಗತ್ತೋ ಇಲ್ವೋ ಅಂತ ಒಂದೇ ಸಮನೆ ಅವನ ಎದೆ ಬಡಿತ ಬೇರೆ ಜಾಸ್ತಿ ಆಗ್ತಿತ್ತು. ಅದೇ ಸಮಯಕ್ಕೆ ನೀರು ಕುಡಿಬೇಕು ಅಂತ ಅಲ್ಲೇ ಪಕ್ಕ ಇದ್ದಂತ ಒಂದು ಟೀ ಶಾಪ್ ಹತ್ರ ಹೋದ. ರೇಡಿಯೋಲಿ ಯಾವುದೋ ಒಂದು ಹಳೆ ಹಾಡು ಕೇಳಿಸ್ತಿತ್ತು ಅವನಿಗೆ. ತಕ್ಷಣ ಬಾಯಾರಿಕೆ ಇದೆ, ನೀರು ಕುಡಿಬೇಕು ಅಂತ ಹೋದಂತವನು ಹಾಡನ್ನು ಕೇಳ್ತಿದ್ದಂಗೆ ಹಿಂದೆ ಬಂದ. ಮೊಬೈಲ್ ತಗೊಂಡ ಪ್ಯಾಂಟ್ ಜೇಬಿಂದ. ಮೊಬೈಲಲ್ಲಿ ಸೀದಾ ವಾಟ್ಸಪ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವುದಾದ್ರೂ ಒಂದಷ್ಟು ಮೆಸೇಜಸ್ನೆಲ್ಲ ಚೆಕ್ ಮಾಡ್ತಾ ಇದ್ದ. ಪ್ರತಿಯೊಂದು ಮೆಸೇಜ್ ಓದಕ್ ಶುರು ಮಾಡಿದಾಗ ಅವನ ಕಣ್ಣೀರು ದಾರಿಯಾಗಿ ಹರಿಯುತ್ತಿತ್ತು. ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಕಾರಣ ಅವನ ಪರಿಸ್ಥಿತಿ ಅವನ ಶತ್ರು ಕೂಡ ಬರಬಾರ್ದು ಅಂತ ಅವನು ಅನ್ಕೊಂಡಿದ್ದ. ಅಂತ ಒಂದು ಗಳಿಗೆನೆ. ಸಮಯ ಅವನ ಹತ್ರ ಜಾಸ್ತಿ ಇರಲಿಲ್ಲ. ಮಧ್ಯಾಹ್ನ 12:30 ಆಯ್ತು. ಟ್ರೈನ್ ಬಂತು. ಸೀದಾ ಟ್ರೈನಲ್ಲಿ ಹತ್ತು ಕೂತ್ಕೊಂಡ. ಆಗಾಗಲೇ ಶಿವಮೊಗ್ಗ ಬಿಟ್ಟು ಭದ್ರಾವತಿ ಬಂದು ತಲುಪಿತ್ತು ಟ್ರೈನು. ಮೊಬೈಲ್ ತಗೊಂಡ. ಕಾಲ್ ಮಾಡಬೇಕು ಅಂತ ಒಂದು ನಂಬರ್ ಡಯಲ್ ಮಾಡ್ದ. ಆ ಕಡೆ ಫೋನ್ ರಿಂಗ್ ಆಯ್ತು. ಯಾರು ರಿಸೀವ್ ಮಾಡಿರ್ಲಿಲ್ಲ. ಆ ಫೋನ್ ಮಾಡ್ಬೇಕಂದ್ರೇನೆ ಅಳಕ್ ಶುರು ಮಾಡ್ಬಿಟ್ಟ. ಅಷ್ಟಕ್ಕೂ ಆ ಶಶಾಂಕನ್ ಜೀವನದಲ್ಲಿ ಏನಾಗಿತ್ತು. ಟ್ರೈನಲ್ಲಿ ಕೂತ್ಕೊಂಡು ಅವತ್ತಿನ ದಿನ ಬುಧವಾರ ಆ ಹುಡುಗ ಶಶಾಂಕ್ ಶಿವಮೊಗ್ಗದಿಂದ ಟ್ರೈನಲ್ಲಿ ಹತ್ತು ಕೂತ್ಕೊಂಡು ಬೆಂಗಳೂರಿಗೆ ಬರ್ತಿದ್ದ. 1:45-2 ಗಂಟೆ ಆಗಿತ್ತು. ಭದ್ರಾವತಿಗೆ ಬಂದಾಗ ಆ ಸ್ಟೇಷನ್ ಅಲ್ಲಿ ಕಾಲ್ ಮಾಡ್ದ. ಅವನ್ ಫೋನ್ ಮಾಡ್ತಿದ್ದಂಗೆ ಆ ಕಡೆ ರಿಂಗ್ ಆಗ್ತಿತ್ತು. ಆದ್ರೆ ಇವನಿಗಿಲ್ಲಿ ಭಯ, ಏನಾಗತ್ತೋ ಏನೋ ಅಂತ. ಪ್ರತಿ ಸಾರಿ ಆ ಫೋನ್ ಮುಖ ನೋಡಿದಾಗೆಲ್ಲ ಏನೋ ಒಂಥರ ಅವನ ಪರಿಸ್ಥಿತಿ ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಒಬ್ಬನೇ ಅಳ್ತಿದ್ದ. ಅಕ್ಕಪಕ್ಕ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತಿದ್ದವರೆಲ್ಲ ಇವನ್ ಮುಖನೇ ನೋಡ್ತಿದ್ರು. ಏನಾಗಿದೆ ಇವನಿಗೆ, ಯಾಕೆ ಇವನು ಹಿಂಗ್ ಅಳ್ತಿದ್ದಾನೆ ಅಂತನ್ಬಿಟ್ಟು ಅಲ್ಲೇ ಟ್ರೈನಲ್ಲೇ ಇದ್ದಂತ ರೆಸ್ಟ್ ರೂಮಿಗೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡ್ಬಂದು ಆಗಿದ್ದಾಗ್ಲಿ ಅಂತ ಧೈರ್ಯ ಮಾಡಿ ಮತ್ತೆ ಇವನು ಮೊಬೈಲಿಂದ ಫೋನ್ ಮಾಡೇ ಬಿಟ್ಟ. ಫೋನ್ ಮಾಡ್ಬಿಟ್ಟು ಹಲೋ ಹಲೋ ಅಂತ ಮಾತಾಡ್ತಿದ್ದ. ಆದ್ರೆ ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ಹುಡುಗಿ, ಅವಳು ಕೂಡ ಅಳ್ತಾನೆ ಇದ್ಲು. ಇನ್ನು ಎಷ್ಟೊತ್ತಾಗತ್ತೆ ಅಂತ ಅವಳು ಕೇಳ್ತಿದ್ಲು. ಆಗ ಅವನಂದ, ಮಧ್ಯಾಹ್ನ ಬಿಟ್ಟಿದ್ದೀನಿ, ಸಂಜೆ ಆಗತ್ತೆ ಬೆಂಗಳೂರು ಬಂದು ತಲುಪಕ್ಕೆ ಅಂತ. ಅವಳು ಮತ್ತದೇ ಮಾತು ಹೇಳಿದ್ದು, ನೀ ಬರೋದು ಒಂದ್ ಸ್ವಲ್ಪ ತಡ ಆದ್ರೂ ನನ್ನ ಹೆಣ ನೋಡ್ತೀಯ ಅಂತನ್ಬಿಟ್ಟು ಅವಳಂತಿದ್ಲು. ಅಂತ ಹುಚ್ಚು ಕೆಲಸ ಮಾಡ್ಕೊಂಬೇಡ ಅಂತ ಮತ್ತದೇ ಅವನು ಮಾತನ್ನು ಹೇಳ್ತಿದ್ದ. ಕೊನೆಗೆ ಫೋನ್ ಕಟ್ ಮಾಡ್ಬಿಟ್ಟು ಒಬ್ನೇ ತನ್ನ ಜೀವನದಲ್ಲಿ ತಾನು ಪ್ರೀತಿ ಮಾಡಿದಂತ ಹುಡುಗಿ ಅಪೂರ್ವ ಜೊತೆ ಕಳೆದಂತ ಸಂತೋಷದ ಕ್ಷಣಗಳನ್ನ ನೆನ್ಸ್ಕೋತಾ ಇದ್ದ. ಬೆಂಗಳೂರಲ್ಲಿ ಇವನು ಓದ್ಬೇಕಂದ್ರೆ ಅಪೂರ್ವ ಅನ್ನೋ ಒಂದು ಹುಡುಗಿನ ಪ್ರೀತಿಸಿದ್ದ. ಅಪೂರ್ವಗೆ ಇವನ್ ಕಂಡ್ರೆ ಪಂಚ ಪ್ರಾಣ. ಯಾಕಂದ್ರೆ ಈ ಶಶಾಂಕ್ ಕೂಡ ತುಂಬಾ ಒಳ್ಳೆ ಹುಡುಗ. ಇಬ್ರು 5 ವರ್ಷ ಪ್ರೀತಿಸಿದ್ರು. ಆದ್ರೆ ಅವರು ಪ್ರೀತಿ ಸಿಗತ್ತೋ ಇಲ್ವೋ ಅನ್ನೋ ಒಂದು ಭಯ ಇಬ್ಬರಲ್ಲೂ ಕಾಡ್ತಿತ್ತು. ಅವತ್ತವನು ಬೆಂಗಳೂರಿಗೆ ಬರ್ತಿದ್ದ ಕಾರಣ ಏನ್ ಗೊತ್ತಾ? ಯಾವ ಹುಡುಗಿನಾದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅದೇ ಹುಡುಗಿ ಮದುವೆಗೆ ಅವನು ಬರ್ತಿದ್ದಿತ್ತು. ಅವತ್ತಿನ ದಿನ ಬುಧವಾರ ಸಾಯಂಕಾಲ ಅವಳ ರಿಸೆಪ್ಷನ್ ಇತ್ತು 6:30. ಅಷ್ಟೊತ್ತಿಗಾಗ್ಲೇ ಮನೇಲೆಲ್ಲ ಪೂಜೆ ನಡೆದಿತ್ತು. ಗುರುವಾರ ಬೆಳಗ್ಗೆ ಮುಹೂರ್ತ ಇದ್ದಿತ್ತು. ಇವನ್ ಬೆಂಗಳೂರಿಗೆ ಬಂದು ಹೇಗಾದ್ರೂ ಮಾಡಿ ಮದುವೆ ತಪ್ಪಿಸಿ ಅವಳನ್ನ ಕರ್ಕೊಂಡು ಓಡ್ ಹೋಗೋ ಜವಾಬ್ದಾರಿನ ಹೊತ್ಕೊಂಡಿದ್ದ. ಅವನ್ ಬರ್ತಾನೇನೋ ಒಂದು ನಂಬಿಕೆ ಅವಳಲ್ಲಿತ್ತು. ಆದ್ರೆ ಇವನಿಗೆ ಆ ನಂಬಿಕೆ ಇರಲಿಲ್ಲ. ಕಾರಣ ಅಪೂರ್ವರ ತಂದೆ ತಾಯಿ ಎಲ್ಲ ಶ್ರೀಮಂತರವರು. ಇವನ್ ಹೇಳಿ ಕೇಳಿ ದುಡ್ಡು ಕಾಸಿಗಿಂತ
ಅವರ ತಂದೆ ತಾಯಿ ಇವನು ಪ್ರೀತಿನ ಒಪ್ಕೊಂಡಿದ್ದಕ್ಕೆ ಕಾರಣನೇ ಇವನು ಬೇರೆ ಜಾತಿಗೆ ಸೇರಿದವನು ಅಂತ ಒಂದೇ ಒಂದು ಕಾರಣಕ್ಕೆ. ಆದ್ರೆ ಅಪೂರ್ವ ಮಾತ್ರ ಮುಂಚೆಯಿಂದನೇ ಹೇಳ್ತಿದ್ಲು, ಮನೆ ಬಿಟ್ಟು ಓಡ್ ಬಂದ್ಬಿಡ್ತೀನಿ, ಎಲ್ಲಾದ್ರೂ ಇಬ್ರೇ ಹೋಗಿ ಬದುಕೋಣ ಅಂತ. ಒಂದ್ಸರಿ ಇವಳು ಮನೆ ಬಿಟ್ಟು ಓಡ್ ಬರ್ಬೇಕು ಅಂತ ಮಾಡಿದಂತ ಪ್ರಯತ್ನದಲ್ಲಿ ಅವ್ರ ತಂದೆ ತಾಯಿಗೆ ಸಿಕ್ಕಾಕೊಂಡಿದ್ಲು. ಅವರ ತಂದೆ ತಾಯಿ ಕೂಡ ಇವಳಿಗೆ ಭಯ ಇಡ್ಸಿದ್ರು, ಏನಾದ್ರೂ ನಮ್ಮನ್ನ ಬಿಟ್ಟು ನಿನ್ ಮದುವೆ ಏನಾದ್ರೂ ಆದ್ರೆ ನಾವು ಸತ್ತೋಗ್ತೀವಿ ಅಂತ. ಅವಳಿಗೂ ಆ ಎಮೋಷನಲ್ ಬ್ಲಾಕ್ ಮೇಲ್ ತಡ್ಕೊಳಕ್ಕಾಗದೆ ಅವ್ರೇನ್ ಮಾಡ್ತಾರೋ ಮಾಡ್ಲಿ ಅಂತ ಸುಮ್ಮನಿದ್ಲು. ಮದುವೆ ದಿನ ಅವಳು ಓಡ್ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ಲು. ಇವನ್ ಬರ್ತಾನೆ ಅಂತ ಕಾಯ್ತಾನೆ ಇದ್ಲು ಅವಳು. ಕೊನೆಗೆ ಅವತ್ತಿನ ದಿನ ಸಾಯಂಕಾಲ 5:30-6 ಗಂಟೆ ಅಷ್ಟೊತ್ತಿಗೇನೋ ಬೆಂಗಳೂರಿಗೆ ಬಂದ ಟ್ರೈನ್ ತಲುಪಿತು. ಇವನ್ ಬರ್ಬೇಕಾಗಿದ್ದು ಮಹಾಲಕ್ಷ್ಮಿ ಲೇಔಟ್ಗೆ. ಆ ಮದುವೆ ಮನೆಗೆ ಸೀದಾ ಒಂದು ಆಟೋಲ್ ಹತ್ತು ಕೂತ್ಕೊಂಡು ಬಂದ. ಅಷ್ಟೊತ್ತಿಗಾಗ್ಲೇ 7 ಕಾಲಾಗಿತ್ತು. ಆ ಮದುವೆ ಮನೆ ಒಳಗೆ ಹೋಗ್ಬೇಕು ಅಂದ್ರೆ ಭಯ. ಯಾಕಂದ್ರೆ ಅಪೂರ್ವ ಅವರ ತಂದೆ ತಾಯಿಗೆ ಗೊತ್ತಿತ್ತು ಇವನೇನಾದ್ರೂ ಮದುವೆ ಸಮಯದಲ್ಲಿ ತೊಂದರೆ ಕೊಡ್ಬೋದು ಅಂತ. ಒಂದು 7-8 ಜನ ಬಂದು ಇವನಿಗೆ 2 ಕೊಟ್ಟು ಸೀದಾ ಆ ಪಕ್ಕ ಕಾರ್ ಪಾರ್ಕಿಂಗ್ ಅಲ್ಲಿ ಕರ್ಕೊಂಡ್ಬಂದು ಅವನ ಒಂದು ಕಾರಲ್ಲಿ ಕೂರಿಸ್ಕೊಂಡು ಸೀದಾ ಅವನ್ನ ಕರ್ಕೊಂಡ್ಬಂದ್ರು. ಅವ್ನು ಜೋರಾಗಿ ಕಿರುಚಕ್ ಶುರು ಮಾಡಿದ್ರು. ಆದ್ರೂ ಅವ್ನ ಬಾಯಿ ಮುಚ್ಚಿಸಿ ಆ ಕಾರಲ್ಲಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ಅವನ್ನ ಅವತ್ತು ರಾತ್ರಿ ಅಲ್ಲಿಂದ ಸೀದಾ ಆಟಿನದಲ್ಲಿರ್ತಕ್ಕಂಥ ಆ ಅಪೂರ್ವರ ತಂದೆ ಫ್ರೆಂಡ್ ಮನೆಗೆ ಅವತ್ತು ನೈಟ್ ಕರ್ಕೊಂಡು ಹೋದ್ರು. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಒಂದು ರೂಮಲ್ಲಿ ಒಂದು 4-5 ಜನದ ಮುಂದೆ ಕೂರಿಸ್ಕೊಂಡು ಅವನ್ನ ಕಟ್ ಹಾಕಿದ್ರು. ಮದುವೆ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಮದುವೆನ ನಿಲ್ಸೋ ಪ್ರಯತ್ನ ಮಾಡಿದೆ ಅಂದ್ರೆ ನೀನ್ ಇಲ್ದಂಗ್ ಮಾಡ್ತೀವಿ ಅಂತ ಅವರಷ್ಟು ಜನ ಹೇಳ್ತಿದ್ರು. ಆದ್ರೆ ಇವನ್ ಕೇಳ್ಕೊತಾ ಇದ್ದ, ಅಪೂರ್ವ ನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ದಯವಿಟ್ಟು ನನ್ನ ಅವಳನ್ನ ದೂರ ಮಾಡಬೇಡಿ ಅಂತ. ಆದ್ರೆ ಅವ್ರು ಮಾತ್ರ ಆ ಮಾತು ಕೇಳಲೇ ಇಲ್ಲ. ರಾತ್ರಿ ಅಷ್ಟೊತ್ತಿಗಾಗಲೇ 9-9:30 ಆಗಿತ್ತು. ಅವನು ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಅವನಿಗೆ ಬೆಳಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ. ಅಲ್ಲಿ ಕೂಡ ಹಾಕಿದ್ದಂತ ಅವರೇನೆ ಅವನಿಗೆ ಕುಡಿಯಕ್ಕೆ ತಿನ್ನಕ್ಕೆಲ್ಲ ಏನೋ ತಂದ್ಕೊಟ್ರು. ಆದ್ರೆ ಅವನದೇನೂ ತಿನ್ನಲಿಲ್ಲ. ಅಷ್ಟೊತ್ತಿಗಾಗಲೇ ತುಂಬಾ ಸುಸ್ತಾಗ್ತಿತ್ತು. ಮತ್ತೆ ಜೋರಾಗಿ ಕಿರ್ಚ್ಕೊಂಡ, ಕೇಳ್ಕೊಂಡ ಅವರಿಗೆ, ದಯವಿಟ್ಟು ಬಿಟ್ಬಿಡಿ, ನಾನು ಅವಳನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ಅವ್ರ ತಂದೆ ತಾಯಿಗಳಿಗೆ ನನ್ಗೇನ್ ತಪ್ಪು ಮಾಡಿದೇನೋ ಗೊತ್ತಿಲ್ಲ, ಜಾತಿ ಅನ್ನೋದನ್ನ ಮುಂದೆ ಇಟ್ಕೊಂಡು ನನ್ನ ಅವಳನ್ನ ದೂರ ಮಾಡ್ತೀರ ಅಂತ ತಪ್ಪು ಮಾತ್ರ ದಯವಿಟ್ಟು ಮಾಡಬೇಡಿ ಅಂತ ಎಷ್ಟು ಕೇಳ್ಕೊಂಡ್ರು ಅಷ್ಟೇ ಅವ್ರು ಬಿಡ್ಲೇ ಇಲ್ಲ. ರಾತ್ರಿ 11 ಕಾಲಾಗಿತ್ತು. ಅಷ್ಟೊತ್ತಿಗೆ ಆ ಮನೇಲಿ ಯಾರೂ ಇರ್ಲಿಲ್ಲ. ಇವನ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಹೊಟ್ಟೋಗಿದ್ರು. ರಾತ್ರಿ 11 ಕಾಲಾಗಿತ್ತು. ಆ ರೂಮಲ್ಲಿ ಯಾರೂ ಇರ್ಲಿಲ್ಲ. ಇವನ ಅಷ್ಟೊತ್ತಿಗಾಗ್ಲಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಂತವನು ಆ ಹಿಂದೆ ಕೈನೆಲ್ಲ ಹಿಂದೆ ಕಟ್ಟಿ ಹಗ್ಗದಲ್ಲಿ ಕಟ್ಬಿಟ್ಟಿದ್ರು. ಆದ್ರೂ ಅಷ್ಟೇ ಅವನ ಕೈಲಿ ಬಿಡಿಸ್ಕೊಳಕ್ ಆಗ್ತಿಲ್ಲ. ಕಾರಣ ಏನು ಅಂದ್ರೆ 8:45-9 ಗಂಟೆ ಅಷ್ಟೊತ್ತಿಗೆ ಅವನಿಗೆ ಬಾಯಾರಿಕೆ ತಡೆಯಕ್ಕಾಗದೆ ಅವ್ರು ತಂದ್ಕೊಂಡತ್ತ ಅಲ್ಲಿಟ್ಟಿದ್ದಂತ ಏನೋ ಒಂದು ಜ್ಯೂಸ್ನ ಅವರೇ ಇವನಿಗೆ ಕುಡಿಸಿದ್ರು. ಕುಡಿದ್ಮೇಲೆ ಗೊತ್ತಾಯ್ತು ಅದರಲ್ಲಿ ನಿದ್ದೆ ಮಾತ್ರ ಏನೋ ಮತ್ತೆ ಬರುವಂತದ್ದು ಬೆರೆಸಿದ್ರು. ಆದ್ರೆ ಅವನಿಗೆ ಅದರ ಅರಿವಿರ್ಲಿಲ್ಲ. ಒಬ್ಬನೇ ಕೊರಗ್ತಿದ್ದ. ಅಲ್ಲಿ ಪ್ರೀತಿ ಮಾಡತಂತ ಹುಡುಗಿ ಮದುವೆ ನಾಳೆ ಬೆಳಗ್ಗೆ. ಹಿಂದಿನ ದಿನ ರಾತ್ರಿ 11:30 ಆಗಿದೆ. ಹೇಗಾದ್ರೂ ಮಾಡಿ ಮದುವೆ ತಪ್ಪಿಸ್ಬೇಕು ಅಂತ ಅವನು ಎಷ್ಟು ಪ್ರಯತ್ನ ಪಟ್ರು ಆಗ್ಲೇ ಇಲ್ಲ. ರಾತ್ರಿ 11:45 ಆ ಕೂತಿದ್ದಂತ ಚೇರಿಂದಾನೇ ಹಿಂಗೆ ಉಲ್ಟಾ ಬಿದ್ದ. ಆದ್ರೂ ಏನ್ ಮಾಡಿದ್ರು ಆಗ್ತಿಲ್ಲ. ನಿದ್ದೆ ಬೇರೆ ಅವನಿಗೆ. ರಾತ್ರಿ ಒಂದು ಹೊತ್ತಿನಲ್ಲೇ 11:45 ಅಷ್ಟೊತ್ತಿಗೆ ನಿದ್ದೆ ಆವರಿಸ್ಕೊಂಡ್ಬಿಡ್ತು. ಮಲಗ್ಬಿಟ್ಟ. ಅವತ್ತು ಅವನು ಕುಡಿದಂತ ಆ ಒಂದು ಜ್ಯೂಸ್ ಅಲ್ಲಿ ಮತ್ತೆ ಬರುವಂತದ್ದೇನೋ ಬೆರೆಸಿದ್ರು. ಮಾರದಿನ ಬೆಳಗ್ಗೆ 7 ಗಂಟೆ ಆಯ್ತು. ಅಪೂರ್ವ ಮುಹೂರ್ತ. ಆ ಹುಡುಗಿನೂ ಅಷ್ಟೇ ಅವನ್ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಆದ್ರೆ ಕೊನೆಗೂ ಅಷ್ಟೇ ಅವನು ಬರ್ಲೇ ಇಲ್ಲ. 9:45 ಅವಳ ಮುಹೂರ್ತ ಇತ್ತು. ಯಾವ ಹುಡುಗಿನಾದ್ರೆ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸಿದ್ದ ಅದೇ ಹುಡುಗಿ ಮದುವೆ ಆಗೋಯ್ತು. ತಾಳಿ ಕಟ್ಬಿಟ್ರು. ಇವನಿಗೆ ತಾಳಿ ಕಟ್ಟದಂತ 1.5 ಅವರ್ ಆದ್ಮೇಲೆ 11:15-11:30 ಇವನಿಗೆ ಪ್ರಜ್ಞೆ ಬಂತು. ಆವಾಗ ಇವನಿಗೆಲ್ಲ ನೆನಪಾಯ್ತು. ಆದ್ರೆ ಅಷ್ಟೊತ್ತಿಗಾಗ್ಲೇ ಪ್ರೀತಿ ಮಾಡಿದಂತ ಹುಡುಗಿ ಮದುವೆ ಆಗೋಗಿತ್ತು. ಮತ್ತೆ ಏನಾಯ್ತು ಗೊತ್ತಾ? ಯಾವ ಹುಡುಗಿನಾದ್ರೂ ಇವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅದೇ ಹುಡುಗಿ
ಅಪೂರ್ವ ಮದುವೆ. ಅವಳ ಮದುವೆ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ದೂರದಿಂದ ಬಂದಿದ್ದ ಅವನು. ಆದ್ರೆ ಹಿಂದಿನ ದಿನ ರಾತ್ರಿ ಆ ಮದುವೆ ಮನೆ ಹತ್ರ ಅಪೂರ್ವ ಅವರ ಸಂಬಂಧಿಕರು ಇವನ್ನ ಕರ್ಕೊಂಡ್ಬಂದು ಆರ್ ಟಿ ನಗರಲ್ಲಿರ್ತಕ್ಕಂಥ ಒಂದು ಮನೇಲಿ ಕಿಡ್ನಾಪ್ ಮಾಡಿ ಅಲ್ಲಿ ಬಚ್ಚಿಟ್ಟಿದ್ರು. ರಾತ್ರಿ ಏನೋ ಮತ್ತೆ ಬರದಂತದ್ದು ಕುಡಿಸಿದ್ರಿಂದ ಮಾರನೇ ದಿನ ಬೆಳಗ್ಗೆ 11:30 ಆದ್ರೂ ಅವನಿಗೆ ಎಚ್ಚರಿಕೆ ಆಗಿರ್ಲಿಲ್ಲ. 11:30ಗೆ ಎಚ್ಚರಿಕೆ ಆಯ್ತು. ಅಷ್ಟೊತ್ತಿಗಾಗ್ಲೇ ಪ್ರೀತಿ ಮಾಡಿದಂತ ಹುಡುಗಿ ಮದುವೆ ಆಗೋಗಿತ್ತು. ಅದಾದ ನಂತರ ಕಿರಿಚ್ತಾ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಮತ್ತೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಇವನ್ನ ಕೂಡ ಹಾಕಿದ್ದಂತ ಒಂದು 4 ಜನ ಬಂದ್ರು. ಅವನ್ನ ಬಿಟ್ರು ಅಲ್ಲಿಂದ. ಆದ್ರೂ ಅಷ್ಟೇ ಅವನು ಕಿರ್ಚಿದ್ರು, ಕೂಗಾಡಿದ್ರು, ಏನ್ ಮಾಡಿದ್ರು ಪ್ರಯೋಜನ ಇರ್ಲಿಲ್ಲ. ಸೀದಾ ವಾಪಸ್ ಬಂದ ಆ ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರ್ತಕ್ಕಂಥ ಆ ಚೌಟ್ರಿಗೆ. ಅಷ್ಟೊತ್ತಿಗಾಗ್ಲಿ ಮದುವೆ ಆಗಿ ಅವಳು ಹೊಟ್ಟೋದ್ಲು ಅಂತ ಗೊತ್ತಾಯ್ತು. ಈ ಹುಡುಗಿಯರ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಅವನು ಮುಂದಾದ. ಆದ್ರೆ ಏನ್ ಪ್ರಯೋಜನ? ಅಷ್ಟೊತ್ತಿಗಾಗ್ಲೇ ಆ ಹುಡುಗಿ ಮದುವೆ ಆಗೋಗಿ ಬೇರೆಯವರ ಹೆಂಡತಿ ಅಂತ ಅವಳನ್ನಿಸ್ಕೊಂಡ್ಬಿಟ್ಟಿದ್ಲು. ಅವನು ಪಟ್ಟಂತ ಶ್ರಮ ಎಲ್ಲ ವ್ಯರ್ಥ ಆಯ್ತು. ಈ ಹುಡುಗಿ ಅಪೂರ್ವ ಮಾತ್ರ ಪ್ರೀತಿ ಮಾಡ್ದಂತನು ಬರ್ಲಿಲ್ಲ ಅನ್ನೋ ಒಂದು ನಂಬಿಕೆಯಲ್ಲೇ ಇವನ ದ್ವೇಷಕ್ಕೆ ಶುರು ಮಾಡಿದ್ಲು. ನಿಜವಾಗ್ಲೂ ಅವನ ಅವತ್ತಿನ ದಿನ ಬಂದಂತ ವಿಚಾರ ಇವರ ತಂದೆ ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಯಾವ ಹುಡುಗಿನಾದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟ ಅದೇ ಹುಡುಗಿ ಇವನಿಗೆ ಸಿಗ್ಲಿಲ್ಲ. ಈ ಘಟನೆ ನಡೆದು ಬಹಳಷ್ಟು ವರ್ಷ ಆಯ್ತು. ಇವತ್ತು ದಿನ ಇವನಿಗೂ ಮದುವೆ ಆಗಿದೆ. ಆದರೆ ಈ ಶಶಾಂಕ್ಗೆ ಆ ಪ್ರೀತಿ ಮಾಡಿದಂತ ಹುಡುಗಿಯ ಮಾತ್ರ ಮರೆಯಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ನಿಮ್ಮ ಲವ್ ಗುರು.